ಸೊ ಅಕ್ಕಪಡೆ ಅಂತೇಳಿ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಮಾಡಬೇಕಂತೇಳಿ ಈಗಾಗಲೇ ನಿರ್ದೇಶನ ಬಂದ ಮೇಲೆ ಒಂದು 4-ವೀಲರ್ ಬೊಲೆರೋ ವಾಹನವನ್ನು ಈಗಾಗಲೇ ನಮ್ಮ ಜಿಲ್ಲೆಗೆ ಒದಗಿಸಲಾಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಒಂದು ಸಹಯೋಗದೊಂದಿಗೆ ಅಕ್ಕಪಡೆಯನ್ನು ನಾವು ವಿದ್ಯುಕ್ತವಾಗಿ ನಿನ್ನೆ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಅಕ್ಕಪಡೆಯ ವಿಶೇಷತೆ ಏನಂತಂದರೆ, ಈ ಒಂದು ಪಡೆಯಲ್ಲಿ 4 ಜನ ಮಹಿಳಾ ಹೋಮ್ ಗಾರ್ಡ್ಗಳು, ಗೃಹ ರಕ್ಷಕ ದಳದ ಸಿಬ್ಬಂದಿ ಇರ್ತಾರೆ. ಅದರ ಜೊತೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಬ್ಬರು ವುಮನ್ ಕಾನ್ಸ್ಟೇಬಲ್ಸ್ ಇರ್ತಾರೆ. ಸೊ ಇವರೆಲ್ಲ 2 ಸರದಿಯಂತೆ, ಅಂದರೆ ಬೆಳಗ್ಗೆ 7ರಿಂದ 2 ಗಂಟೆವರೆಗೆ ಒಂದು ಸರದಿ, ಆಮೇಲೆ 2 ಗಂಟೆಯಿಂದ 8 ಗಂಟೆವರೆಗೆ, ಒಟ್ಟು 2 ಸರದಿಯಂತೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಪಾರ್ಕ್ಗಳಿರ್ಬೋದು, ಶಾಲೆ ಆವರಣ ಇರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಮುಖವಾಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ತಡೆಗಟ್ಟುವ ಒಂದು ಅವಶ್ಯಕತೆ ಇರೋದರಿಂದ ಈ ಒಂದು ಅಕ್ಕಪಡೆಯನ್ನು ನೇಮಿಸಲಾಗಿದೆ. ಈ ಅಕ್ಕಪಡೆಯ ಮುಖ್ಯ ಉದ್ದೇಶ ಏನಂತಂತಂದರೆ, ಏನು ಕಾಲೇಜಿಗೆ ಹೆಣ್ಣುಮಕ್ಕಳು ಬರ್ತಾರೆ, ಅವ್ರನ್ನ ಯಾರಾದರೂ ಚುಡಾಯಿಸ್ತಾ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಲಿಕ್ಕೆ ಇದೊಂದು ಪಡೆಯನ್ನು ನೇಮಿಸಲಾಗಿದೆ. ಇದ್ರ ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತವೆ ಅದ್ರ ಬಗ್ಗೆ ಜಾಗೃತಿ ಅರಿವು ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡಲಿಕ್ಕೆ ಸಹಿತ ನಿರ್ದೇಶನ ನೀಡಿದೆ. ಅದರಂತೆ ಏನು ಶಾಲೆ ಕಾಲೇಜುಗಳಿದ್ದಾವೆ, ಬೇರೆ ಬೇರೆ ಕಡೆ ಜನ ಎಲ್ಲಿ ಸೇರ್ತಾರೆ ಅಂಥ ಕಡೆ ಎಲ್ಲ ಇವು ಅಕ್ಕಪಡೆ ಸಿಬ್ಬಂದಿಗಳು ಹೋಗಿ ಕಾನೂನಿನ ಒಂದು ಅರಿವು ನೀಡುವುದು, ದೌರ್ಜನ್ಯಗಳ ಬಗ್ಗೆ, ಸೈಬರ್ ಅಪರಾಧಗಳ ಬಗ್ಗೆ, ಸಂಚಾರ ನಿಯಮಗಳ ಪಾಲನೆಗಳ ಬಗ್ಗೆ, ಡ್ರಗ್ಸ್ ಆದಂಥ ಮಾದಕ ದ್ರವ್ಯಗಳ ಉಪಯೋಗದ ಮತ್ತು ಅದರಿಂದ ಹಾನಿ ಆಗುವ ಬಗ್ಗೆ, ಹೀಗೆ ಅನೇಕ ರೀತಿಯ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಸಹಿತ ಮಾಡ್ತಾರೆ. ಇದರ ಜೊತೆಗೆ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಅಕ್ಕಪಡೆ ಕಾರ್ಯನಿರ್ವಹಿಸ್ತದೆ. ಈ ಒಂದು ಪಡೆಗೆ 112 ಇರ್ಬೋದು, ಅಥವಾ 181 ಇರ್ಬೋದು, ಅಥವಾ 1098 ಇರ್ಬೋದು, ಹೀಗೆ ಬೇರೆ ಬೇರೆ ಟೋಲ್ ಫ್ರೀ ನಂಬರ್ಗಳಿಂದ ಯಾವುದಾದ್ರೂ ಕಾಲ್ಸ್ ಬಂದರೆ ಆ ದೂರುಗಳಿಗೆ ಅನುಗುಣವಾಗಿ ಕೂಡಲೇ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತದೆ. ಮತ್ತು ಅಕ್ಕಪಡೆ ಸಂಪೂರ್ಣವಾಗಿ ನಮ್ಮ ಪೊಲೀಸ್ ಇಲಾಖೆಯ ಒಂದು ಸಹಯೋಗದೊಂದಿಗೆ, ಅದರಲ್ಲಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯೊಂದಿಗೆ ಸತತವಾಗಿ ಸಂಪರ್ಕದಲ್ಲಿದ್ದು ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾರೆ.